ಹಿಂದೆ ಯಾರು ನಮ್ಮ ಈಶ್ವರಪ್ಪನವರ ಈ ವಿಚಾರದಲ್ಲಿ ಒಬ್ಬ ಆತ್ಮಹತ್ಯೆ ಮಾಡಿಕೊಂಡಾಗ ಈಶ್ವರಪ್ಪನವರ ಹೆಸರನ್ನು ಬರೆದಿದ್ರು ಅವರು. ಇಲ್ಲಿ ಯಾವ ಪ್ರಿಯಾಂಕ್ ಖರ್ಗೆ ಅವ್ರ ಹೆಸರೆಲ್ಲಿ ನಮೂದಾಗಿದೆ ಅಲ್ಲಿ, ಅವ್ರಿಗೂ ಅದಕ್ಕೂ ನೇರವಾಗಿ ಸಂಬಂಧನೇ ಇಲ್ಲ. ಆದರೆ ನೀವು ಯಾರ್ಯಾರು ನಿಮ್ಮನ್ನು ಟೀಕೆ ಮಾಡ್ತಾರೋ, ಸಂಘ ಪರಿವಾರವನ್ನು ಟೀಕೆ ಮಾಡ್ತಾರೋ, ಅಥವಾ ನಿಮ್ಮಂಥ ದೇಶದ್ರೋಹಿಗಳ ವಿರುದ್ಧ ಹೋರಾಟ ಮಾಡ್ತಾರೋ ಅವರನ್ನು ಟಾರ್ಗೆಟ್ ಮಾಡಿಕೊಂಡು ನೀವು ಅವರ ತೇಜೋವಧೆ ಮಾಡೋಕ್ಕೆ ಹೊರಟಿದ್ದೀರಿ. ಹಾಗಾಗಿ ನಾವು ಇದನ್ನು ಯಾವ ಕಾರಣಕ್ಕೂ ಸಹಿಸೋದಿಲ್ಲ. ನಾವು ಸಿದ್ದರಾಮಯ್ಯನವರು ಮತ್ತು ಪ್ರಿಯಾಂಕ್ ಖರ್ಗೆ ಅವರ ಬೆನ್ನಿಗೆ ಇಡೀ ಕರ್ನಾಟಕ ನಿಂತಿದೆ. ಅವರು ತಪ್ಪು ಮಾಡಿದ್ರೆ ಅವ್ರ ಶಿಕ್ಷೆ ಆಗಲಿ, ಅದು ಬೇರೆ ವಿಚಾರ. ಏನೂ ಮಾಡದೇ ಇರೋರನ್ನು ಟಾರ್ಗೆಟ್ ಮಾಡಿ ನೀವು ಅವ್ರನ್ನ ಬಲಿಪಶು ಮಾಡೋಕ್ಕೆ ಹೊರಟ್ರೆ ನಾವು ಯಾವ ಕಾರಣಕ್ಕೂ ಅದನ್ನು ಒಪ್ಪಲ್ಲ. ನಾವು ಅವರ ಬೆಂಬಲಕ್ಕೆ ನಿಲ್ತೀವಿ ಮತ್ತು ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು, ನ್ಯಾಯವನ್ನು, ಭಾರತದ ಸಮಗ್ರತೆಯನ್ನು, ಭಾರತದ ಸಾರ್ವಭೌಮತ್ವವನ್ನು, ಸರ್ವಜನರು ಒಟ್ಟಾಗಿ ಬಳೋವಂಥ ಈ ದೇಶವನ್ನು, ಈ ದೇಶದ ಘನತೆಯನ್ನು ಎತ್ತಿಡಲಿಕ್ಕಾಗಿ ನಾವು ಹೋರಾಟವನ್ನು ಮುಂದುವರಿಸ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀವಿ. ಈಗಾಗಲೇ ನೀವು ಮೂಲೆ ಗುಂಪಾಗಿ ಮನೆ ಸೇರಿಕೊಂಡಿದ್ದೀರಿ. ಸಂಘ ಪರಿವಾರದವರು, BJPಯವರು ಯಾರ್ಯಾರು ಇದ್ದೀರೋ ನೀವು, ಜನ ನಿಮ್ಮನ್ನು ಮನೆಗೆ ಕಳಿಸಿದ್ದಾರೆ. ನೀವು ನಿರಂತರವಾಗಿ ಮನೆಯಲ್ಲಿ ಉಳಿಯೋ ಅಂಥ ಕೆಲಸಕ್ಕೆ ನಾವು ಮುಂದಾಗಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೂಡ ನಾವು ಸಂಘ ಪರಿವಾರಕ್ಕೆ, BJPಯವರಿಗೆ ಈ ಮೂಲಕ ಕೊಡ್ತಾಯಿದ್ದೀವಿ ನಾವು. ಸರ್, ಈಗ ಅಮಿತ್ ಶಾ ಏನು ಡಿಮ್ಯಾಂಡ್ ಇದೆ ಸರ್? ಅಲ್ಲ, ಅಮಿತ್ ಶಾ ರಾಜೀನಾಮೆ ಕೊಡಬೇಕು. ಅಮಿತ್ ಶಾ ದೇಶದ್ರೋಹದ ಕೆಲಸವನ್ನು ಮಾಡಿದ್ದಾರೆ. ಯಾವ ಬಾಬಾ ಸಾಹೇಬರು ರಚನೆ ಮಾಡಿದಂಥ ಸಂವಿಧಾನದ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು, ಅದು ರಚನೆ ಮಾಡಿದಂಥ ವ್ಯಕ್ತಿಗೆ ಅವಮಾನ ಮಾಡಿದಂಥ ಮನುಷ್ಯ ಅಲ್ಲಿ ಇರಲಿಕ್ಕೆ ಯೋಗ್ಯತೆ ಇಲ್ಲ ಅವ್ರಿಗೆ. ಅವರು ರಾಜೀನಾಮೆ ಕೊಡಬೇಕು. ಪ್ರಧಾನಮಂತ್ರಿಗೆ ಏನಾದರೂ ಘನತೆ ಇದ್ದಿದ್ದರೆ ಬೆಳಗಾಗೋ ಅಷ್ಟರಲ್ಲಿ ಅಮಿತ್ ಶಾನ ರಾಜೀನಾಮೆ ತಗೊಂಡು ಸಂಪುಟದಿಂದ ಹೊರಗೆ ಹಾಕಬೇಕಾಗಿತ್ತು. ಅವ್ರು ಮಾಡಿಲ್ಲ. ಹಾಗಾಗಿ ಅಮಿತ್ ಶಾ ರಾಜೀನಾಮೆ ಕೊಡಬೇಕು. ಅಷ್ಟೇ ಅಲ್ಲ, ಬಾಬಾ ಸಾಹೇಬರ ಪ್ರತಿಮೆ ಮುಂದೆ ಮಂಡಿ ಊರಿ ಕುಳಿತು ಕ್ಷಮೆ ಕೇಳಬೇಕು. ಬಾಬಾ ಸಾಹೇಬರ ಕ್ಷಮೆ ಕೇಳಬೇಕು, ಇಡೀ ದೇಶದ ಕ್ಷಮೆ ಕೇಳಬೇಕು. ಅಲ್ಲಿವರೆಗೂ ಈ ದೇಶದ ಜನತೆ, ನಾವೇನಿದ್ದೀವಿ ಪ್ರಜ್ಞಾವಂತರು, ದಲಿತರಾಗಲಿ, ಹಿಂದುಳಿದವರಾಗಲಿ, ಅಲ್ಪಸಂಖ್ಯಾತರಾಗಲಿ, ನಾವು ವಿರಮಿಸೋ ಪ್ರಶ್ನೆನೇ ಇಲ್ಲ. ಅಮಿತ್ ಶಾನ ಸಂಪುಟದಿಂದ ಕೈ ಬಿಡಬೇಕು. ಅವ್ರಿಗೆ ಏನು ದೇಶದ ಮಹಾತ್ಮರಿಗೆ, ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಅವಮಾನ ಮಾಡಿದ್ರೆ ಏನೇನು ಕಾನೂನಿನ ಶಿಕ್ಷೆ ಇದೆಯೋ ಆ ಶಿಕ್ಷೆಗೆ ಅಮಿತ್ ಶಾ ಗುರಿಯಾಗಲೇಬೇಕು. ಅಲ್ಲಿವರೆಗೂ ನಾವು ಹೋರಾಟವನ್ನು ಮುಂದುವರಿಸ್ತೀವಿ ನಾವು.